ತಮಿಳಿನ ಸೂಪರ್ ಸ್ಟಾರ್ ಇಳೆಯ ದಳಪತಿ ವಿಜಯ್ ಚಿತ್ರರಂಗ ಬಿಟ್ಟು ರಾಜಕೀಯ ಸೇರುತ್ತಾರೆ. ರಾಜಕೀಯ ಪಕ್ಷವೊಂದನ್ನು ಸ್ಥಾಪಿಸುತ್ತಾರೆ ಎಂಬ ಮಾತು ಕೇಳಿಬರುತ್ತಲೇ ಇತ್ತು. ಅದು ಕೊನೆಗೂ ನಿಜವಾಗಿದೆ. ತಮಿಳಗ ವೆಟ್ರಿ ಕಳಗಂ ಎಂಬ ರಾಜಕೀಯ ಪಕ್ಷ ಸ್ಥಾಪಿಸುವುದಾಗಿ ಘೋಷಿಸಿರುವ ವಿಜಯ್ ರಾಜಕೀಯಕ್ಕಾಗಿ ಚಿತ್ರರಂಗದಿಂದ ದೂರವಾಗುವುದಕ್ಕೆ ತೀರ್ಮಾನಿಸಿದ್ದಾರೆ. ದಳಪತಿ 69 ಅವರ ಕೊನೆಯ ಚಿತ್ರವಾಗಲಿದೆ ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರ ಈ ನಿರ್ಧಾರ ಹಲವರಿಗೆ ಶಾಕ್ ತಂದಿದೆ. ಏಕೆಂದರೆ ವಿಜಯ್ ಬರೀ ಒಬ್ಬ ನಟ ಮಾತ್ರವಲ್ಲ, ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿದ್ರು. ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಾಗಿದ್ರು. ಕಳೆದ ವರ್ಷ ಬಿಡುಗಡೆಯಾದ ಲಿಯೋ ಚಿತ್ರದಲ್ಲಿ ಅಭಿನಯಿಸುವುದಕ್ಕೆ ವಿಜಯ್ 125 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದರಂತೆ. ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಅವರು ಮಾಡಿರುವ ದಾಖಲೆ ಮುರಿಯುವುದಕ್ಕೆ ಸದ್ಯಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ವಿಜಯ್ ಅಭಿನಯದ ಚಿತ್ರಗಳು ಪ್ರೇಕ್ಷಕರ ವಲಯದಲ್ಲಿ ಅಷ್ಟೇನೂ ಯಶಸ್ವಿಯಾಗದಿದ್ದರೂ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ಕೋಟಿ ಬಾಚಿದೆ. ಕಳೆದ ವರ್ಷವೇ ವಿಜಯ್ ಅಭಿನಯದ 2 ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ 900 ಕೋಟಿ ದುಡಿದಿರುವ ಸುದ್ದಿ ಇದೆ. ಒಟ್ಟಾರೆ ವಿಜಯ್ ಇದುವರೆಗೂ ನಟಿಸಿರುವ 67 ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ 4,000 ಕೋಟಿ ದುಡಿದಿದೆ ಎಂದು ಹೇಳಲಾಗುತ್ತಿದೆ. ಇಂಥ ದಾಖಲೆ ಇರುವ ವಿಜಯ್ ಚಿತ್ರರಂಗ ಬಿಟ್ಟು ರಾಜಕೀಯ ಸೇರುತ್ತಿರುವುದು ಹಲವರು ಹುಬ್ಬೇರುವಂತೆ ಮಾಡಿದೆ. ವಿಜಯ್ ಸದ್ಯ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎಂಬ ಚಿತ್ರದಲ್ಲಿ ನಟಿಸುತ್ತಿದ್ದು, ಆ ಚಿತ್ರದ ನಂತರ ಇನ್ನೊಂದು ಚಿತ್ರದಲ್ಲಿ ನಟಿಸುತ್ತಾರಂತೆ. ಬಹುಶಃ 2025ರಲ್ಲಿ ವಿಜಯ್ ಅಭಿನಯದ ಕೊನೆಯ ಚಿತ್ರ ಬಿಡುಗಡೆಯಾಗಲಿದೆ. ತಮ್ಮ ನಿರ್ಧಾರವನ್ನು ಬದಲಿಸುವಂತೆ ವಿಜಯ್ ಅಭಿಮಾನಿಗಳು ಸೇರಿದಂತೆ ಹಲವರು ಅವರನ್ನು ಒತ್ತಾಯಿಸುತ್ತಿದ್ದಾರೆ. ಆದರೆ ಅಂತಿಮವಾಗಿ ವಿಜಯ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೋ ನೋಡಬೇಕು.